ನಿನ್ನೆಯ ದಿನ ರಾಮನಗರದಲ್ಲಿ 3 ವಾರ್ಡ್ಗಳಲ್ಲಿ ರಹೀಂ ನಗರ, ಯಾರಾಬ್ ನಗರ, ಮೆಹಬೂಬ್ ನಗರ ಈ 3 ವಾರ್ಡಿನ ಬೂತ್ಗಳಲ್ಲಿ ಯಾವ ರೀತಿ ಇವತ್ತು SIR ನಡಿಬೇಕಾಗಿತ್ತು ರಾಜ್ಯದಲ್ಲಿ ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಯಾವುದೋ ಒಂದು ಮದುವೆ ಮನೆಯಲ್ಲಿ ಕೂತ್ಕೊಂಡು ಫಾರಂಗಳನ್ನ ಹಂಚಿಕೆ ಮಾಡಿದಂಥದ್ದನ್ನ ನೋಡಿದ್ದೀರಿ. ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ನೀವು ಕೂಡ ಪ್ರಸಾರ ಮಾಡಿದ್ದೀರಿ. ಇದಕ್ಕೆ JDSನ ನಮ್ಮ BLA2ಗಳು ಧೈರ್ಯ ಮಾಡಿ ಅಂತ ವಾರ್ಡ್ಗಳಲ್ಲಿ ನುಗ್ಗಿ ಇವತ್ತು ಆ ವಿಡಿಯೋನ ಮಾಡ್ಕೊಂಡ್ ಬಂದಿದ್ದಾರೆ. ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಿತ್ರರು BLA2ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಒಬ್ಬ DC ಆದವರು ನನಗೆ 2-3 ಸಲ ಫೋನ್ನಲ್ಲಿ ಮಾತಾಡ್ತಾರೆ. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು DC ಅವರಿಗೆ ಇದರ ವಿಡಿಯೋನ ಕಳಿಸ್ತೇನೆ. ಅವರು ನನ್ನನ್ನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಯಾವ ರೀತಿ ಕನ್ವಿನ್ಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ VFCಗಳು ಅಂತ ಮಾಡಿದೀವಿ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು 2800 VFCಗಳು, ನನಗೂ ಗೊತ್ತಿದೆ, ಅರಿವಿದೆ. ಆ VFCಗಳಲ್ಲಿ ಇವತ್ತು ಈ ಫಾರ್ಮ್ಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದಕ್ಕೆ ಕಾನೂನಿನ ಅಡಿಯಲ್ಲಿ ಅಂಡರ್ SIR ನಾರ್ಮ್ಸ್ ಅವಕಾಶ ಇದೆ ಅಂತಕ್ಕಂಥದ್ದನ್ನ ನನಗೆ ಸುಳ್ಳು ಮಾಹಿತಿ ಕೊಡ್ತಾರೆ. ಮತ್ತೆ ನಾನು ಆ ಒಂದು ರೂಲ್ ಬುಕ್ ಅನ್ನ SIR ರೂಲ್ ಬುಕ್ ಅನ್ನ ತೆಗೆದು ನೋಡಿದಾಗ ಮತ್ತೆ ಅದರಲ್ಲಿ ಇದ್ದಂಥದ್ದು ವಿಚಾರ ಬಹಳ ಸ್ಪಷ್ಟ ಇಷ್ಟೇ. ಇವತ್ತು ಯಾವುದೇ ಫಾರ್ಮ್ಗಳಿರ್ಬೋದು, ಫಾರ್ಮ್ಗಳು 16 ಫಾರ್ಮ್ಗಳು ಕೊಡೋದಿಲ್ಲ, ಒಂದೊಂದೇ ಫಾರ್ಮ್ಗಳು BLOಗಳ ಕೈಯಲ್ಲಿ ಕೊಡ್ತಾರೆ. ಉದಾಹರಣೆಗೆ ಒಂದೊಂದು BLO 300 ಮನೆಗೋ 250 ಮನೆಗೋ ಹೋಗ್ಬೇಕು ಅಷ್ಟೇ, ನಾಟ್ ಮೋರ್ ದೆನ್ ದಟ್. ಆಮೇಲೆ 50ಕ್ಕಿಂತ ಹೆಚ್ಚು ಮನೆಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶನೂ ಇಲ್ಲ ಒಂದು ದಿನದಲ್ಲಿ BLOಗಳಿಗೆ. BLOಗಳು ಹೋಗಬೇಕಾದ್ರೆ 3 ಪಕ್ಷದ BLA2ಗಳು ಜೊತೆಲಿ ಇರಬೇಕು. ಆಮೇಲೆ ಅಲ್ಲಿ ಫಾರ್ಮ್ಗಳು ಹೋಗಿ ಕೊಟ್ಟಂತ ಸಂದರ್ಭದಲ್ಲಿ ಫಾರ್ಮ್ಗಳು ತಗೊಳ್ತಕ್ಕಂಥದ್ದಕ್ಕೆ ಏನಾದ್ರೂ ಅಲ್ಲಿ ಮತದಾರರು ಇಲ್ಲೇ ಹೋದಂತ ಸಂದರ್ಭದಲ್ಲಿ 3 ಸಲ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. 4ನೇ ಬಾರಿ ರೆಡ್ ಫ್ಲಾಗ್ ನ ಹಾಕ್ತೀರಾ, ಫಾರ್ಮ್ ನ ಅಲ್ಲಿ ಇಟ್ಟು ಬರ್ತೀರಾ. ಕೊನೆಗೂ ಪ್ರತಿಕ್ರಿಯೆ ಸಿಕ್ಲಿಲ್ಲ ಅಂದ್ರೆ ಅವ್ರನ್ನ ವೋಟರ್ ಲಿಸ್ಟ್ ಇಂದ ಹೊರಗಡೆ ಇಡ್ತೀರಾ. ಇದು ಇರ್ತಕ್ಕಂಥ ವಿಚಾರ. ಇಲ್ಲೇನಾಗಿದೆ, VFC ಅಂತಕ್ಕಂಥದ್ದಕ್ಕೆ ಉಪಯೋಗ ಯಾಕಾಗುತ್ತೆ? VFC ಬಂದು ಯಾರ್ಯಾರಿಗೆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡದೇ ಇರ್ತಕ್ಕಂಥವ್ರು ಇರ್ತಾರೆ, ಯಾರಿಗೆ ವಿದ್ಯೆ ಇರೋದಿಲ್ಲ, ಯಾರಿಗೆ ಬರವಣಿಗೆ ಬರೋದಿಲ್ಲ, ಅವರು BLA2ಗಳು 3 ಪಕ್ಷದ BLA2ಗಳ ಜೊತೆ BLOಗಳ ಜೊತೆ ಕೂತು VFC ಒಳಗಡೆ ಕೂತು ಈ ಫಾರ್ಮ್ ನ ಫಿಲ್ ಮಾಡಬೇಕು. ದಿಸ್ ಇಸ್ ದ ಸಿಂಪಲ್ ಪ್ರೊಸೀಜರ್ ವಿಚ್ ದ ಹೋಲ್ ವರ್ಲ್ಡ್ ಹಸ್ ಅಂಡರ್ಸ್ಟುಡ್. ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಪಕ್ಷದ SIR ನ ಕಾರ್ಯಗಾರ ಮಾಡದಂತವನು ಇಲ್ಲಿ ನಿಂತಿದ್ದೀನಿ. ನನಗೆ ಯಾಮರ್ಸಕ್ ಆಗಲ್ಲ DC ಅವರು. ಇದನ್ನೇ ನಾನು DC ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಾಳೆ ಯಾರೋ ಪಾಪ ಇನ್ಫಾರ್ಮೇಶನ್ ಕೊರತೆ ಇರ್ತಕ್ಕಂಥವ್ರು, ಮಾಹಿತಿ ತಗೊಳ್ದೇ ಇರ್ತಕ್ಕಂಥ, ಶಕ್ತಿ ಇಲ್ಲದೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವೇನಾದ್ರೂ ಈಗ ಹೇಳಿದಂತ ಸಂದರ್ಭದಲ್ಲಿ ಅವ್ರು ಏನನ್ಬೇಕು? DCಗೆ ಕೊಲೆ ಬಸವಂತಲ್ಲ ತಲಾಡಾಡಿಸ್ಬೇಕಲ್ಲ. ಅಲ್ಟಿಮೇಟ್ಲಿ ನೀವೆಲ್ಲ ಒಂದು IASಗಳು, IFSಗಳು, IPSಗಳಾಗಿ ಬಂದಿರ್ತೀರಿ. ನೀವು UPSCನೋ KPSCನೋ ಅಟೆಂಪ್ಟ್ ಮಾಡಿ 5 ಕೋಟಿ 6 ಕೋಟಿ ಜನದಲ್ಲಿ ಬೆರಳಿಕೆ ಜನ ಬಂದು ಇವತ್ತಿಲ್ಲಿ ಕೂತ್ಕೊಂಡಿದ್ದೀರಿ. ನೀವು ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ, ಫೇರ್ ಆಗಿ, ಟ್ರಾನ್ಸ್ಪರೆನ್ಸಿಯಿಂದ ನೀವು ಇವೆಲ್ಲ ಪ್ರಕ್ರಿಯೆಗಳು ಮಾಡಬೇಕಾ? ಅಥವಾ ಇನ್ಯಾವೊಂದೋ ಮುಲಾಜ್ಗೆ ಇಲ್ಲಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಅಲ್ಲೆಲ್ಲ ಆಸ್ಪತ್ರೆಯಲ್ಲಿ ಕೂತ್ಕೊಂಡು BLOಗಳಿಗೆ ಫೋನ್ ಮಾಡ್ತಾನಂತೆ. BLOಗಳು ಪಾಪ ಅವ್ರ ಅಮಾಯಕರು, ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ಅವರು ಟೀಚರ್ಸ್ಗಳಿರ್ತಾರೆ, ಅಂಗನವಾಡಿ ಅವ್ರು ಇರ್ತಾರೆ, ಯಾರೋ ಒಬ್ರು ಬಂದಿದ್ದಾರೆ, ಇದ್ರಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರ ಮೇಲೆ ಇವ್ರು ಒತ್ತಡ ಇರೋದು. ಇಲ್ಲ ನೀವು ಮಾಡಿ ಸಿಸ್ಟಮ್ ನನಗೆ ಗೊತ್ತಿದೆ, ನಾನು ನೋಡ್ಕೊತೀನಿ ಅಂತ ಹೇಳೋದು. ನೋಡಿ, ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದಿಷ್ಟೇ. ನಂದು ಇವತ್ತು 3 ವಿಚಾರಗಳು ಮುಂದಿಡ್ಲಿಕ್ಕೆ ಬಯಸ್ತೇನೆ. ಒಂದು, ಈ ಒಂದು BLOಗಳು ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರಿಗೆ ನಿನ್ನೆ ದಿನ DC ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೆ ಎದುರಿ ಬಹುಶಃ ಇವಾಗ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೇಳಿದೆ. ನೋಟಿಸ್ ಇಂದ ನಮ್ಗೆ ಉತ್ತರ ಅಲ್ಲ ಇದು. ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು. ಅವ್ರನ್ನೇನೋ ಟೀಚರ್ ಸ್ಥಾನದಿಂದ ಸಸ್ಪೆನ್ಷನ್ ಅಲ್ಲ, BLO ಸ್ಥಾನದಿಂದ ಸಸ್ಪೆನ್ಷನ್ ಅಲ್ಲಿ ಇಡಬೇಕು. ಮತ್ತೆ ಇದನ್ನ ರೀಡು ಮಾಡಬೇಕು ಈ ಸಿಸ್ಟಮ್ನ. ಮತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇವತ್ತು ಭೇಟಿ ಮಾಡ್ತಾ ಇದ್ದೇನೆ. CO ಅವರು ಟೈಮ್ ಕೊಟ್ಟಿದ್ದಾರೆ ಮಧ್ಯಾಹ್ನ 2:15 ಗಂಟೆಗೆ. ಅವ್ರಿಗೂ ಕೂಡ ಒಂದು ಪೆನ್ ಡ್ರೈವ್ ಅಲ್ಲಿ ಏನೇನು ನಡೆದಿದೆ ಇವೆಲ್ಲ ನೆನ್ನೆ ವಿಡಿಯೋ ಎಲ್ಲ ಹಾಕೊಂಡು ಹೋಗಿ ಅವ್ರಿಗೂ ಕೂಡ ಅವ್ರ ಮುಂದೆ ಸಬ್ಮಿಟ್ ಮಾಡಿ ಸಬ್ಮಿಷನ್ ಮಾಡಿ ಬರ್ತೇನೆ. ಅಲ್ಲಿಂದ ಸೋಮವಾರದ ದಿನ ಡೆಲ್ಲಿಗೆ ಹೋಗಿ CCI CO ಕೂಡ ಭೇಟಿ ಆಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೇನೆ. ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ರೀತಿ ನಡೀತು ಆ ರೀತಿಯಾದಂತ ಸೆಂಟ್ರಲ್ ಫೋರ್ಸ್ ನ ಡಿಪ್ಲಾಯ್ ಮಾಡಿ ಒಟ್ಟಿನಲ್ಲಿ ಮತ್ತೆ ಈ ರೀತಿಯಾದಂತ ಘಟನೆ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಇದು ಕೇವಲ ಇವತ್ತು ರಾಮನಗರ ಅಂತ ಹೇಳ್ತಾ ಇಲ್ಲ, ನೆನ್ನೆ ಪಾವಗಡದಲ್ಲಿ ನಡೆದಿದೆ, ಮತ್ತೆ ಅರ್ಕಲ್ಗೂಡಲ್ಲಿ ನಡೆದಿದೆ, ಇಲ್ಲಿ ಪಕ್ಕದ ಕುಣಿಗಲ್ಲಲ್ಲಿ ನಡೆದಿದೆ. ಇದು ನಿನ್ನೆ ನಮಗೆ ಬಂದಿರತಕ್ಕಂಥ ಮಾಹಿತಿ. ಇನ್ನು ಹಲವಾರು ಕಡೆ ಈ ರೀತಿ ಪ್ರಕ್ರಿಯೆಗಳಾಗ್ತಾ ಇದೆ. ಇದು ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಆಗಬೇಕು. ಸೆಂಟ್ರಲ್ ಫೋರ್ಸ್ ನ ಡಿಪ್ಲಾಯ್ ಮಾಡಬೇಕು ಸರ್. ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವ ರೀತಿ ಆಯ್ತು? ವೆಸ್ಟ್ ಬೆಂಗಾಲ್ ಅಲ್ಲಿ ನಿಷ್ಠಾವಂತ ಅಧಿಕಾರಿಗಳು, ಇಲ್ಲಿ ಅಂತಿಮವಾಗಿ ಏನಾಗಿದೆ, ನಮ್ಮ ಸ್ಟೇಟ್ ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ಒಂದು ಒತ್ತಡಕ್ಕೆ ಮಣಿದು ತಲೆಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಯಾರು ಕೂಡ ಅಧಿಕಾರಿಗಳು ಅನ್ನೋದು ಮರ್ತು ಬಿಟ್ಟಿದ್ದಾರೆ.
ಇವರೆಲ್ಲರೂ ಇವ್ರ ಮನೆ ಚಾಕ್ರಿಗೆ ಇವತ್ತು ತಿಳಿದಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ. ನೋಡ್ರಿ, ಕಾಂಗ್ರೆಸ್ಸಿಗರಿಗೆ ಅವ್ರದ್ದು ಹೆಂಗೆ ಅಂದ್ರೆ ಪಾಲಿಸಿ, ಎಲ್ಲೆಲ್ಲಿ ಸೋಲ್ತೀವಿ ಅಲ್ಲೆಲ್ಲ ಕತೆ ಕಟ್ತಾರೆ. ಹೇಳ್ಬೇಕಲ್ಲ, ರೀಸನ್ ಕೊಡ್ಬೇಕಲ್ಲ ಸೋಲೋದಕ್ಕೆ. ಇನ್ನೆಲ್ಲರೂ ಅಪ್ಪಿತಪ್ಪಿ ಗೆದ್ಬಿಟ್ರೆ ಅಲ್ಲಿ ಓಟ್ ಚೋರಿ ಆಗಿಲ್ಲ, ಸೋತ್ ಬಿಟ್ರೆ ಓಟ್ ಚೋರಿ ಆಯ್ತು, ಸೋತ್ ಬಿಟ್ರೆ ಮತ್ತೆ ಇವೆಲ್ಲ ಪ್ರಕ್ರಿಯೆಗಳು ಇವ್ರಿಗೆ ಬೇಕಾದಂಗೆ ಮಾಡ್ಕೊಂಡ್ಬಿಟ್ರು, ಇವ್ರ ವೋಟರ್ಸ್ ಉಳಿಸ್ಕೊಂಡ್ಬಿಟ್ರು ಅಂತಾರಲ್ಲ. ನೋಡ್ರಿ, ಸಿಸ್ಟಮ್ ಸಾಫ್ಟ್ವೇರ್ ಜನರೇಟ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್. ಆಧಾರ್ನ ಫೇಕ್ ಮಾಡಕ್ ಆಗೋದಿಲ್ಲ. ಆಧಾರ್ ಅಲ್ಲಿ ನಿಮ್ ಮುಖ ಇರುತ್ತೆ, ಆಧಾರ್ ಅಲ್ಲಿ ನೀವು 5 ಫಿಂಗರ್ ಪ್ರಿಂಟ್ಸ್ ಕೊಟ್ಟಿರ್ತೀರಿ. ಯು ಕೆನಾಟ್ ಫೇಕ್ ದಿಸ್ ಸಿಸ್ಟಮ್. ಬಟ್ ಗ್ರೌಂಡ್ ಅಲ್ಲಿ ನೀವೇನಾದ್ರೂ ಅಲ್ಲ, ನಮ್ ಕೆಲಸ ಇದು. ಒಂದ್ ಸೆಕೆಂಡ್, ನೋ ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ಇದು ನಮ್ಗಿರ್ತಕ್ಕಂತ ಹಕ್ಕು. 3 ಪಕ್ಷದ PLA 2ಗಳಿಗೆ ರೆಪ್ರೆಸೆಂಟೇಷನ್ ಎಂದು ಕೊಟ್ಟಿದ್ದಾರೆ. ಮತ್ತೆ ತಪ್ಪು ನಡಿಬೇಕಾದ್ರೆ ಯಾವ ನ್ಯಾಯಬದ್ಧವಾಗಿ ನಡೀತಾ ಇಲ್ಲ ಅಂದಾಗ ಇವ್ರ ಕೆಲಸ ಇರೋದೇ ಇದನ್ನ ಮುಂದ್ಗಡೆ ಎದುರುಗಡೆ ತಗೊಂಡ್ಬಂದು ಈ ಬೇಸ್ನೇ ನೀವು ರಾಂಗ್ ಆಗಿ ಸೃಷ್ಟಿ ಮಾಡಿದ್ರೆ ನಾಳೆ ಎಲ್ಲಿಗೆ ಹೋಗ್ಬೇಕು? ಈಗ ಕ್ಲಿಯರ್ ಆಗಿ ಹೇಳಿದೆ, ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ, ಯಾರಿಗೋ ಬೇಕಾಗಿರ್ತಕ್ಕಂಥ ಮನೆಗಳಲ್ಲಿ ಫಾರ್ಮ್ ಅನ್ನ ಹಂಚಲಿಕ್ಕೆ ಅವಕಾಶ ಇಲ್ಲ ಕಾನೂನಿನಡಿ. ಫಾರ್ಮು ಮನೆಗೆ ಹೋಗ್ಬೇಕು, ಮನೆಯಲ್ಲಿ ಅವ್ರಿದ್ರೆ ಅವ್ರ ಕೈ ಕೊಡಬೇಕು, ಫಾರ್ಮ್ ಅನ್ನ ಫಿಲ್ ಮಾಡಿಸ್ಬೇಕು. ಓದಕ್ಕೆ ಬರೆಯಕ್ಕೆ ಬರದೇ ಇರತಕ್ಕಂಥವ್ರನ್ನ BFC ಸೆಂಟರ್ಗೆ ಕರ್ಕೊಂಡೋಗಿ PLA 2ಗಳು 3 ಪಕ್ಷದ ಸಮ್ಮುಖದಲ್ಲಿ, BLAಗಳ ಸಮ್ಮುಖದಲ್ಲಿ ಫಿಲ್ ಅಪ್ ಮಾಡಿ ಕೊಡಬೇಕು. ದಿಸ್ ಇಸ್ ದ ಸಿಂಪಲ್ ಸಿಸ್ಟಮ್. ಈಗ ಸರ್ಕಾರಕ್ಕೆ ತನ್ನ ಮೇಲೆ ತನ್ನ ವಿಶ್ವಾಸ ಕಳ್ಕೊಂಡು ಬಹಳ ಸಮಯ ಆಗೋಗಿದೆ. ಇದು ಒಂದ್ ರೀತಿ ವೆಂಟಿಲೇಟರ್ ಅಲ್ಲಿ ಇರ್ತಕ್ಕಂಥ ಸರ್ಕಾರ. ಒಂದೂವರೆ ವರ್ಷ ಇಲ್ಲಿ ಚೆನ್ನಾಗಿ ರಿಸೋರ್ಸ್ ಉತ್ಪಾದನೆ ಆಗ್ತಾ ಇದೆ. ನಾನು ಈಗಲೇ ಮಾತಾಡ್ಬೇಕಾದ್ರೆ ಹೇಳಿದೆ, ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 30,000 ಕೋಟಿಗಿಂತ ಕಮ್ಮಿ ಪ್ರಾಜೆಕ್ಟ್ ನ ಕಣ್ಣೇ ಆಡಿಸಲ್ಲ. 3 ಪ್ರಾಜೆಕ್ಟ್ ಅವ್ರ ಕಣ್ಣು ಕಾಣ್ತಾ ಇದೆ. ಒಂದು GBIT, ಒಂದು ಟನಲ್ ಪ್ರಾಜೆಕ್ಟ್, ಇನ್ನೊಂದು ಕಸ ಹೊಡೆಯೋದಕ್ಕೆ 30 ವರ್ಷದ ಲೀಸ್ ಪ್ರಾಜೆಕ್ಟ್. 90,000 ಕೋಟಿಗೆ ಅಲ್ಲ, ಬೇಡ ಉತ್ಪ್ರೇಕ್ಷೆ ಬೇಡ, 10% ಅಂದ್ರೂ 9,000 ಕೋಟಿ ಆಯ್ತು. ಇದನ್ನ ಎತ್ಕೊಂಡೋಗಿ ಪಾಪ ಕಾಂಗ್ರೆಸ್ನ ಉದ್ಧಾರ ಮಾಡಕ್ಕೆ, ದೇಶದಲ್ಲಿ ಚುನಾವಣೆ ಮಾಡಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸಮಯ ಬರುತ್ತೆ. ನಾನು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ, ಇವೆಲ್ಲ ಸೆನ್ಸಿಟಿವ್ ಬೂತ್ಸ್ ಇದೆ. ಯಾಕೆಂದ್ರೆ ಹಿಂದೆ ನಾವು ಪೆಟ್ಟು ತಿಂದಿದ್ದೀವಿ ಚುನಾವಣೆಯಲ್ಲಿ. ಯಾತಕ್ಕೆ ಪೆಟ್ಟು ತಿಂದಿದ್ದೀವಿ ಅಂತಾನೂ ಗೊತ್ತು. ಸತ್ತೋಗಿರೋರ ಹೆಸರಲ್ಲಿ ಓಟ್ ಹಾಕ್ತಕ್ಕಂಥದ್ದು. ಒಂದ್ ಸೆಕೆಂಡ್ ಇರಿ. ಇನ್ನ ಒಬ್ಬೊಬ್ರು ಬಂದು 4-5 ಓಟ್ ಒತ್ತೋಗುವಂಥದ್ದು, ಇನ್ನ ಎಲ್ಲೋ ಇರ್ತದೆ, ಇಲ್ಲಿ ವೋಟರ್ ಸೇರೋದಿಲ್ಲ, ಅವರು ಬಂದು ಓಟ್ ಹಾಕ್ತಕ್ಕಂಥದ್ದು. ಇವೆಲ್ಲ ಪ್ರಕ್ರಿಯೆ ನಡೆದಿರೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಪರಾಜಿತ ಆಗಿರೋದು ಈ ಕ್ಷೇತ್ರದಲ್ಲಿ. ಇದಾಗಬಾರ್ದು. ನಾನೊಬ್ಬನೇ ಅಲ್ಲ, ಎಲ್ಲೇ ನಡೆದ್ರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ನ್ಯಾಯಬದ್ಧವಾಗಿ ಚುನಾವಣೆ ಆಗಬೇಕು. ಕೆಲಸ ಮಾಡ್ತೀರಾ? ನನಗೂ ಇದು ಉತ್ತರ ಸಿಗ್ತಾ ಇಲ್ಲ. ಒಂದು ಬಹಳ ಸ್ಪಷ್ಟ, ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಾವು ಅರ್ಥ ಮಾಡ್ಕೊಂಡಿದ್ದೀರಿ. ಒಳಗಡೆ ಒಂದು ಗೋಲ್ಮಾಲ್ ನಡೀತಾ ಇದೆ, ಬಹಳ ಸ್ಪಷ್ಟ. ಚೌಲ್ಟ್ರಿಯಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನೀವು ನನಗೆ ಕೇಳೋದಲ್ಲ, ಈ DC ಕೇಳಬೇಕು. DC ನಿಲ್ಸ್ಕೊಂಡು, ಅಥವಾ ಪಾಪ ಇಲ್ಲಿ ಬರಲ್ಲ, AC ರೂಮ್ ಕರ್ಕೊಂಡು ಒಳಗಡೆ ಕೂರಿಸ್ಕೊಂಡು ಟೇಬಲ್ ಮೇಲೆ ಯಾಕೆ ಇದನ್ನ ಮಾಡಿದ್ರಿ ಅಂತ ದಯವಿಟ್ಟು DC ಪ್ರಶ್ನೆ ಮಾಡಿ ಅವ್ರ ಮೂಲಕ ಉತ್ತರ ಕೊಡಿ. ಅಕ್ರಮ ಬಾಂಗ್ಲಾರೋ ಅಥವಾ ಇಲ್ಲೇ ಅಕ್ರಮ ವೋಟ್ ಇಟ್ಕೊಂಡಿರ್ತಕ್ಕಂಥವ್ರು ಇವೆಲ್ಲ ಕೂಡ ಹೊರಗಡೆ ಬರ್ಬೇಕಿದೆ. ವಾಟ್ ಎವರ್ ಇಟ್ ಇಸ್, ಕ್ಲೀನ್ ಅಪ್ ಆಗಬೇಕು. ಈ ಪ್ರಾಸೆಸ್, ಈ ಸಿಸ್ಟಮ್ ಕ್ಲೀನ್ ಅಪ್ ಆಗಬೇಕು. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಡೀತಾ ಇದೆ. ಹಲವಾರು ರಾಜ್ಯಗಳಲ್ಲಿ ಆಗಾಗಲೇ ಮುಗಿದೋಗಿದೆ, ಚುನಾವಣೆ ಆಗಿದೆ. ಅದಕ್ಕೆ ಇಲ್ಲಿ ರಾಜ್ಯದಲ್ಲೂ ಕೂಡ ಅದೇ ರೀತಿ ಪ್ರಕ್ರಿಯೆ ಆಗಿದೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.